ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಹಾವಾಹಿನಿಗೆ ಪ್ರೀತಿಯ ಸ್ವಾಗತ. ರಾಮಕೃಷ್ಣ ಪರಮಹಂಸರು ಆ ಜಗನ್ಮಾತೆಯನ್ನು ಕಾಣುವ ಹಂಬಲದಲ್ಲಿ ಆಹಾರ, ನಿದ್ರೆ, ವಿಶ್ರಾಂತಿ ಇವುಗಳನ್ನೆಲ್ಲ ಮರೆತು ಸದಾ ಜಗನ್ಮಾತೆಯ ಧ್ಯಾನದಲ್ಲಿ ಇರುತ್ತಿದ್ದರು. ಇದರ ಪರಿಣಾಮ ಅವರ ಶರೀರ ಆಘಾತಕ್ಕೆ ಒಳಪಟ್ಟಿತು. ಆ ಸಮಯದಲ್ಲಿ ಅವರನ್ನು ನೋಡಿದರೆ ಅವರು ಯಾವುದೋ ರೋಗಕ್ಕೆ ತುತ್ತಾಗಿದ್ದಾರೆ ಎನ್ನುವಂತಿದ್ದರು. ಅವರ ಈ ಸ್ಥಿತಿಯನ್ನು ನೋಡಿ ಮಧುರಬಾಬು ಚಿಕಿತ್ಸೆ ನೀಡಲು ನಿರ್ಧರಿಸಿದನು. ರಾಮಕೃಷ್ಣರನ್ನು ಪರೀಕ್ಷಿಸಿದ ವೈದ್ಯರು ಅವರ ಉರಿತ, ವಾಯು ಪ್ರಕೋಪ, ನಿದ್ರಾರಾಹಿತ್ಯ ಕಾಯಿಲೆಗಳಿಗೆ ಅತ್ಯುತ್ತಮ ಔಷಧಿಗಳನ್ನೆಲ್ಲ ನೀಡಿದರು. ಹೃದಯನು ತನ್ನ ಶಕ್ತಿ ಮೀರಿ ಮಾವನ ಸೇವೆ ಮಾಡಿದ. ಆದರೆ ಇದಾವುದೂ ಪ್ರಯೋಜನವಾಗಲಿಲ್ಲ. ನಂತರ ಬಂಗಾಳದ ಪ್ರಸಿದ್ಧ ವೈದ್ಯರಾದ ಗಂಗಾಪ್ರಸಾದರನ್ನು ಮಧುರಬಾಬು ಕರೆಸಿ ತೋರಿಸಿದ. ವೈದ್ಯರು ರಾಮಕೃಷ್ಣರ ಶರೀರವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ ಬಳಿಕ ಹೀಗೆ ಹೇಳುತ್ತಾರೆ: ಈ ಲಕ್ಷಣಗಳನ್ನೆಲ್ಲ ನೋಡಿದರೆ ಇವರಿಗೆ ಯಾವ ರೋಗವೂ ಇಲ್ಲ. ಇವರು ದೈವಿ ಉನ್ಮತ್ತತೆಯ ಸ್ಥಿತಿಯಲ್ಲಿರುವಂತೆ ತೋರುತ್ತದೆ. ಹೀಗೆ ಕಾಲ ಕಳೆಯಿತು. ಆದರೂ ನಾನಾ ಪ್ರಕಾರದ ಚಿಕಿತ್ಸೆಗಳು ಮುಂದುವರಿದವು. ರೋಗ ಮಾತ್ರ ವೃದ್ಧಿಗೊಳ್ಳುತ್ತಲೇ ಬಂದಿತು. ಪ್ರತಿದಿನ ಸೂರ್ಯೋದಯದೊಂದಿಗೆ ಉರಿ ಪ್ರಾರಂಭವಾಗುತ್ತಿತ್ತು. ಅಪರಾಹ್ನದ ವೇಳೆಗೆ ಅತೀವ ದುಸ್ಸಹವಾಗುತ್ತಿತ್ತು. ಉರಿಯನ್ನು ಕಡಿಮೆ ಮಾಡಿಕೊಳ್ಳಲು ಬೇರೆ ದಾರಿ ಕಾಣದೆ ರಾಮಕೃಷ್ಣರು ಕಂಠದವರೆಗೂ ಗಂಗೆಯಲ್ಲಿ ಮುಳುಗಿ ತಲೆಯ ಮೇಲೆ ಒದ್ದೆ ಬಟ್ಟೆಯನ್ನಿಟ್ಟುಕೊಂಡು 2-3 ಗಂಟೆಗಳ ಕಾಲ ನಿಲ್ಲುತ್ತಿದ್ದರು. ದಕ್ಷಿಣೇಶ್ವರಕ್ಕೆ ಬಂದ ಕೆಲ ದಿನಗಳಲ್ಲೇ ಭೈರವಿ ಬ್ರಾಹ್ಮಣಿಗೆ ಈ ವಿಷಯ ತಿಳಿಯುತ್ತದೆ. ನಂತರ ರಾಮಕೃಷ್ಣರ ಹತ್ತಿರ ಹೋಗಿ, ನೀನು ಅನುಭವಿಸುತ್ತಿರುವ ಯಾತನೆಯ ಅವಸ್ಥೆ ಹೊಸತೇನೂ ಅಲ್ಲ. ಹಿಂದೆ ರಾಧಾ ಮತ್ತು ಶ್ರೀ ಚೈತನ್ಯರಂತಹವರು ಭಗವಂತನ ದರ್ಶನಕ್ಕಾಗಿ ಅತ್ಯಂತ ಉತ್ಕಂಠಿತರಾಗಿದ್ದಾಗ ಅವರಿಗೂ ಇಂತಹ ಅನುಭವವಾಗಿತ್ತು. ಇದನ್ನು ಕೇಳಿ ರಾಮಕೃಷ್ಣರಿಗೆ ಸ್ವಲ್ಪ ಸಮಾಧಾನವಾಯಿತು. ಇದರ ಪರಿಹಾರಕ್ಕಾಗಿ ರಾಮಕೃಷ್ಣರ ಶರೀರಕ್ಕೆ ಚಂದನ ಲೇಪಿಸುವುದು. ಇದರಿಂದ ರಾಮಕೃಷ್ಣರ ನೋವು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಯಿತು. ಹೀಗೆ ದಿನ ಕಳೆದಂತೆ ರಾಮಕೃಷ್ಣರೊಂದಿಗಿನ ಭೈರವಿ ಬಾಂಧವ್ಯ ಹೆಚ್ಚೆಚ್ಚು ನಿಕಟವಾಯಿತು. ಆದರೆ ಅವರ ಸಾಧನೆಗಳಲ್ಲಿ ತಾನು ವಹಿಸಬೇಕಾದ ಪಾತ್ರವೇನು, ತಾನು ನೀಡಬೇಕಾದ ನೆರವು ಯಾವ ರೀತಿಯದು ಎಂಬುದನ್ನು ಕ್ರಮೇಣ ಅವಳು ಕಂಡುಕೊಂಡಳು. ಭೈರವಿ ಬ್ರಾಹ್ಮಣಿ ಸ್ವತಃ ನುರಿತ ಸಾಧಕಿ. ರಾಮಕೃಷ್ಣರ ಜೊತೆ ಮಾತನಾಡುತ್ತಿರುವಾಗ ಅವಳಿಗೆ ಅವರ ಮಾನಸಿಕ ಆಧ್ಯಾತ್ಮಿಕ ಸ್ಥಿತಿ ಚೆನ್ನಾಗಿ ಅರಿವಾಯಿತು. ಏನೆಂದರೆ, ರಾಮಕೃಷ್ಣರು ತಮ್ಮ ಮಾನಸಿಕ ಸ್ಥಿತಿಯ ಬಗ್ಗೆಯೇ ಸಂದೇಹಕ್ಕೀಡಾಗಿ ಗೊಂದಲದಲ್ಲಿ ಸಿಲುಕಿದ್ದರು. ತಾವು ಕಾಣುತ್ತಿರುವ ವಿವಿಧ ದರ್ಶನಗಳೆಲ್ಲ ಸತ್ಯವೋ ಅಥವಾ ಮೆದುಳು ಬಿಸಿಯೇರಿದ್ದರ ಪರಿಣಾಮವೋ, ತಮ್ಮ ದೇಹ ಮನಸ್ಸುಗಳಲ್ಲಿ ಉಂಟಾದ ಅತಿ ವಿಚಿತ್ರ ಬದಲಾವಣೆಗಳೆಲ್ಲ ಆಧ್ಯಾತ್ಮಿಕ ಸಾಧನೆಯಿಂದ ಉಂಟಾದವುಗಳು ಅಥವಾ ಯಾವುದೋ ವ್ಯಾಧಿಯ ಲಕ್ಷಣವೋ, ಇಂತಹ ಸಂಶಯಗಳು ಅವರನ್ನು ಆಗಾಗ ಕಾಡುತ್ತಿದ್ದವು. ಅವರು ಆಧ್ಯಾತ್ಮಿಕ ಮಾರ್ಗದಲ್ಲಿ ಅಷ್ಟೊಂದು ಮುಂದುವರೆದಿದ್ದು ಕೇವಲ ತಮ್ಮ ಅಸಾಮಾನ್ಯ ಭಕ್ತಿಯ ಆಧಾರದ ಮೇಲೆ. ರಾಮಕೃಷ್ಣರು ಸಂಪ್ರದಾಯಬದ್ಧವಾದ ಮಾರ್ಗವನ್ನು ಅನುಸರಿಸದೆ ತಮ್ಮದೇ ಆದ ರೀತಿಯಲ್ಲಿ ನಡೆದದ್ದೇ ಅವರ ಈ ಸಂಶಯಗಳಿಗೆ ಕಾರಣವೆಂಬುದನ್ನು ಆಕೆ ಮನಗಂಡಳು. ಈಗ ರಾಮಕೃಷ್ಣರು ತಂತ್ರಶಾಸ್ತ್ರಗಳಲ್ಲಿ ವಿವರಿಸುವ ನಿಯಮಗಳನ್ನು ಪಾಲಿಸಿ ಸಾಧನೆ ನಡೆಸುವುದೇ ಸೂಕ್ತ ಉಪಾಯವೆಂದು ಅವಳಿಗೆ ತೋರಿತು. ಯೋಗ್ಯನಾದ ಶಿಷ್ಯನಿಗೆ ಬೋಧಿಸುವುದೆಂದರೆ ಪ್ರತಿಯೊಬ್ಬ ಗುರುವಿಗೂ ಹಿಗ್ಗಿನ ಸಂಗತಿಯೇ ಸರಿ. ನಂತರ ರಾಮಕೃಷ್ಣರು ಜಗನ್ಮಾತೆಯ ಅನುಮತಿಯನ್ನು ಪಡೆದೇ ಬ್ರಾಹ್ಮಣಿಯ ಮಾರ್ಗದರ್ಶನದಲ್ಲಿ ತಂತ್ರ ಸಾಧನೆ ಮಾಡಲು ನಿರ್ಧರಿಸಿದರು. ತಂತ್ರ ಸಾಧನೆಯ ಕೆಲವು ಪ್ರಕ್ರಿಯೆಗಳಿಗೆ ವಿಶಿಷ್ಟ ಉಪಕರಣಗಳ ಅಗತ್ಯವಿದೆ. ಇವುಗಳನ್ನು ಸಂಗ್ರಹಿಸಿ ತರುವುದೇ ಒಂದು ದೊಡ್ಡ ಕೆಲಸ. ಭೈರವಿ ಬ್ರಾಹ್ಮಣಿ ಬಹಳಷ್ಟು ಶ್ರಮ ವಹಿಸಿ ಓಡಾಡಿ ಸಂಗ್ರಹಿಸಿ ತಂದಳು. ಸಾಧನೆಗಳಿಗಾಗಿ 5 ವಿಧದ ಪ್ರಾಣಿಗಳ ತಲೆಬುರುಡೆಗಳನ್ನು ತಂದಳು. ಇವುಗಳಲ್ಲಿ ಮನುಷ್ಯನದು ಒಂದು. ಆಕೆಯ ನಿರ್ದೇಶನದಂತೆ ಇವುಗಳನ್ನು ಬಳಸಿಕೊಂಡು ಮುಂಡಾಸನವನ್ನು ನಿರ್ಮಿಸಿದರು. ಹಗಲು ಹೊತ್ತಿನಲ್ಲಿ ಭೈರವಿ ಬ್ರಾಹ್ಮಣಿ ದೂರದ ಸ್ಥಳಗಳಿಗೆ ಹೋಗಿ ತಂತ್ರಗಳಲ್ಲಿ ಹೇಳಿರುವ ಅನೇಕ ದುರ್ಲಭ ಪದಾರ್ಥಗಳನ್ನು ಸಂಗ್ರಹಿಸಿ ತರುತ್ತಿದ್ದಳು. ಅವುಗಳನ್ನು ಬಳಸಿಕೊಂಡು ಶಾಸ್ತ್ರೋಕ್ತ ರೀತಿಯಲ್ಲಿ ಜಗನ್ಮಾತೆಯ ಪೂಜೆ ಮಾಡಲು ಹೇಳುತ್ತಿದ್ದಳು. ನಂತರ ಜಪ ಮಾಡಲು ಹೇಳುತ್ತಿದ್ದಳು. ಆದರೆ ಜಪ ಎನ್ನುವುದು ರಾಮಕೃಷ್ಣರಿಂದ ಸಾಧ್ಯವಾಗುತ್ತಲೇ ಇರಲಿಲ್ಲ. ಏಕೆಂದರೆ ಒಮ್ಮೆ ಜಪಮಾಲೆಯನ್ನು ತಿರುಗಿಸುವಷ್ಟರಲ್ಲೇ ರಾಮಕೃಷ್ಣರು ಗಾಢ ಸಮಾಧಿಯಲ್ಲಿ ಮುಳುಗಿಬಿಡುತ್ತಿದ್ದರು. 64 ಪ್ರಮುಖ ತಂತ್ರಗಳಲ್ಲಿ ಹೇಳಿರುವ ಸಕಲ ಸಾಧನೆಗಳನ್ನು ಬ್ರಾಹ್ಮಣಿ ಒಂದಾದ ಮೇಲೊಂದರಂತೆ ರಾಮಕೃಷ್ಣರಿಂದ ಮಾಡಿಸಿದಳು. ಅವುಗಳಲ್ಲಿ ಪ್ರತಿಯೊಂದು ಅತ್ಯಂತ ಕಠಿಣವಾದದ್ದು. ಅವುಗಳನ್ನು ಕೈಗೊಂಡ ಅನೇಕ ಸಾಧಕರು ದಾರಿ ತಪ್ಪಿ ಕೆಟ್ಟು ಹೋಗುತ್ತಾರೆ. ಆದರೆ ಜಗನ್ಮಾತೆಯ ಕೃಪೆಯಿಂದ ರಾಮಕೃಷ್ಣರು ಅವುಗಳಲ್ಲಿ ಉತ್ತೀರ್ಣರಾದರು. ಅದೊಂದು ರಾತ್ರಿ ಎಲ್ಲಿಂದಲೋ ಏನೋ ಯೌವನ ಭರಿತಳಾದ ಒಬ್ಬ ಸುಂದರಿ ಯುವತಿಯನ್ನು ಬ್ರಾಹ್ಮಣಿ ಕರೆತಂದಳು. ಅವಳನ್ನು ರಾಮಕೃಷ್ಣರಿಗೆ ತೋರಿಸಿ, ಮಗು, ಇವಳನ್ನು ಜಗನ್ಮಾತೆ ಎಂಬಂತೆ ಪೂಜಿಸು ಎಂದಳು.
ಎಂದಳು. ಪೂಜೆ ಮುಗಿಯಿತು. ಆಗ ಅವಳು, ಈಗ ನೀನು ಇವಳನ್ನು ಸಾಕ್ಷಾತ್ ಜಗಜ್ಜನನಿ ಎಂದು ತಿಳಿದು ಇವಳ ತೊಡೆಯ ಮೇಲೆ ಕುಳಿತು ತನ್ಮಯ ಚಿತ್ತದಿಂದ ಜಪ ಮಾಡಬೇಕು ಎಂದಳು. ಅದನ್ನು ಕೇಳಿ ರಾಮಕೃಷ್ಣರು ದಿಗ್ಭ್ರಮೆಗೊಂಡರು. ಅಳುತ್ತಾ, ಅಮ್ಮ, ಈ ನಿನ್ನ ದುರ್ಬಲ ಶಿಶುವಿಗೆ ಅಂತಹ ಸಾಮರ್ಥ್ಯವಿದೆಯೇ? ಹಾಗೆ ಹೇಳುತ್ತಿದ್ದಂತೆಯೇ ಯಾವುದೋ ಅಗೋಚರ ಶಕ್ತಿ ಆವರಿಸಿತು. ಏನು ಮಾಡುತ್ತಿರುವೆ ಎಂಬ ಅರಿವೇ ಇಲ್ಲದಂತಾಯಿತು. ವಶೀಕರಣಕ್ಕೊಳಗಾದವನಂತೆ ಮಂತ್ರವನ್ನು ಉಚ್ಚರಿಸುತ್ತಾ ಆ ಯುವತಿಯ ತೊಡೆಯ ಮೇಲೆ ಕುಳಿತರು. ಮರುಕ್ಷಣವೇ ಸಂಪೂರ್ಣ ಸಮಾಧಿಸ್ಥರಾದರು. ಪ್ರಜ್ಞೆ ಮರಳಿದಾಗ ಬ್ರಾಹ್ಮಣಿ, ಪೂಜಾ ಪ್ರಕ್ರಿಯೆ ಸಂಪೂರ್ಣವಾಯಿತು, ಮಗು ಯಶಸ್ವಿಯಾಗದೆ ಎಂದಳು. ಇನ್ನೊಂದು ಸಂದರ್ಭದಲ್ಲಿ ಬ್ರಾಹ್ಮಣಿಯು ಒಂದು ಕಪಾಲದಲ್ಲಿ ಮೀನನ್ನು ಬೇಯಿಸಿ ತರ್ಪಣ ನೀಡಿ ಅದನ್ನು ಸ್ವೀಕರಿಸಲು ಹೇಳುತ್ತಾಳೆ. ಹೀಗೆ ಅಸಂಖ್ಯಾತ ಪೂಜಾ ಕ್ರಮಗಳನ್ನು ರಾಮಕೃಷ್ಣನಿಂದ ಮಾಡಿಸಿದಳು. ತಂತ್ರ ಸಾಧನೆ ಸುದೀರ್ಘ ಅವಧಿಯಲ್ಲಿ ಎಲ್ಲ ಸ್ತ್ರೀಯರ ಬಗ್ಗೆ ರಾಮಕೃಷ್ಣನಿಗೆ ಒಂದೇ ರೀತಿಯಾಗಿ ಮಗು ತಾಯಿಯನ್ನು ನೋಡುವಂತೆ ಇತ್ತು. ಈ ಅವಧಿಯಲ್ಲಿ ಒಂದು ಹನಿ ಮದ್ಯವನ್ನು ಬಾಯಿಯೊಳಗೆ ಹಾಕಿಕೊಳ್ಳಲು ಸಾಧ್ಯವಾಗಲಿಲ್ಲ. ತಂತ್ರ ಸಾಧನೆ ಇತಿಹಾಸದಲ್ಲೇ ಯಾವೊಬ್ಬ ಸಾಧಕನಾದರೂ ಸಕಲ ಸ್ತ್ರೀಯರ ವಿಷಯದಲ್ಲಿ ಮಾತೃಭಾವವನ್ನು ಉಳಿಸಿಕೊಂಡು ವೀರಭಾವದ ರೀತಿಯಲ್ಲಿ ತಾಂತ್ರಿಕ ಸಾಧನೆಯನ್ನು ಮಾಡಿದ್ದು ಎಲ್ಲೂ ಕಂಡು ಬಂದಿಲ್ಲ. ಒಬ್ಬ ಸ್ತ್ರೀಯ ನೆರವಿನೊಂದಿಗೆ ಈ ಸಾಧನೆಗಳನ್ನು ಕೈಗೊಳ್ಳುವುದು ವಾಡಿಕೆಯಾಗಿ ಬಿಟ್ಟಿದೆ. ಸ್ತ್ರೀ ಸಂಪರ್ಕವಿಲ್ಲದೆ ವೀರಭಾವದ ಸಾಧನೆ ಮಾಡಿದರೆ ಅಂತಹ ಸಾಧನೆ ನಿಷ್ಫಲವಾಗುವುದೆಂಬ ನಂಬಿಕೆ ಸಾಧಕರಲ್ಲಿ ಬೇರು ಬಿಟ್ಟಿದೆ. ಆದ್ದರಿಂದಲೇ ತಂತ್ರಗಳೆಂದು ಕರೆಯಲ್ಪಡುವ ಈ ಶಾಸ್ತ್ರಗಳು ಅಶ್ಲೀಲ, ಅನೈತಿಕ ಎಂಬ ಕುಖ್ಯಾತಿ ಗಳಿಸಿವೆ. ಕನಸಿನಲ್ಲಿಯೂ ಕೂಡ ಸ್ತ್ರೀ ಸಂಬಂಧವನ್ನು ಮಾಡದೆ ಈ ಸಾಧನೆಯನ್ನು ಪೂರೈಸಿ ಅವರೊಂದು ಹೊಸ ಸಂಪ್ರದಾಯವನ್ನೇ ಹುಟ್ಟು ಹಾಕಿದರು. ಈ ಸಾಧನೆಗಳಲ್ಲಿ ಸ್ತ್ರೀ ಸಂಪರ್ಕ ಒಂದು ಅವಿಭಾಜ್ಯ ಅಂಗವಲ್ಲ. ಸಾಧಕನು ಸ್ತ್ರೀ ಸಂಗಾತಿಯೊಡಗೂಡಿ ನಿರಂತರವಾಗಿ ಸಾಧನೆ ಮಾಡಿದ್ದೇ ಆದರೆ ಅಂತ್ಯದಲ್ಲಿ ದಿವ್ಯ ಭಾವವನ್ನು ಪಡೆದುಕೊಳ್ಳುತ್ತಾನೆ ಎಂದು ತಂತ್ರಗಳೇನು ಆಶ್ವಾಸನೆ ನೀಡುತ್ತವೆ. ಆದರೆ ಅವು ದುರ್ಬಲ ವ್ಯಕ್ತಿಗಳಿಗೆ ನೀಡುವ ವಿಶೇಷ ವಿನಾಯಿತಿ ಅಷ್ಟೇ. ಹೀಗೆ ರಾಮಕೃಷ್ಣರು ಬ್ರಾಹ್ಮಣಿಯ ನಿರ್ದೇಶನದಲ್ಲಿ ಸುಮಾರು 4 ವರ್ಷಗಳ ಕಾಲ ತಂತ್ರೋಕ್ತ ರಹಸ್ಯ ಸಾಧನೆಗಳನ್ನು ಮಾಡಿದರು. ಆದರೆ ತಮ್ಮ ಶಿಷ್ಯರಿಗೆ ತಂತ್ರ ಸಾಧನೆಗಳನ್ನು ಮಾಡಲು ಪ್ರೋತ್ಸಾಹಿಸಲಿಲ್ಲ. ಏಕೆಂದರೆ ತಂತ್ರ ಸಾಧನೆಯ ಕಠಿಣತೆಯನ್ನು, ಇತಿಮಿತಿಗಳನ್ನು ಚೆನ್ನಾಗಿ ಅರಿತಿದ್ದರು. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಪಕ್ಕದ ರೆಡ್ ಬಟನ್ ಒತ್ತಿ. ನಮಸ್ಕಾರ.